ಲಾಸ್ಟ್ ಬಾಲ್ ತಳ ಮತ್ತೆ 3 3 ಫಾರ್ ಲಾಸ್ ಆಫ್ 1 ವಿಕೆಟ್. 3ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಸಂಜಯ್ ಕೊನೆಯ ಬಾರಿ ಅಂತಿಮ ಎಸೆತ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನವನ್ನ ಕಂಡ್ರು ಕೂಡ ಬಹಳಷ್ಟು ಮತ್ತೆ ಓವರ್ ಸಂಜಯ್ ಮುಕ್ತಾಯವನ್ನು ಮಾಡಿಕೊಟ್ರು. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ದಿ ಫಸ್ಟ್ ಓವರ್ 3 ಫಾರ್ ಲಾಸ್ ಆಫ್ 1 ವಿಕೆಟ್. 3ಕ್ಕೆ 1 ಹೊತ್ತದ ಆಘಾತವನ್ನು ಕಾಣ್ತಾ ಇದೆ. 24 ಆರಂಭಿಕ ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದಾವ ಎಸೆತಗಾರನ ಪರಿಚಯಿಸಿದರೆ ನೋಡಬೇಕಾಗಿದೆ. ಮತ್ತೋರ್ವ ಯಶಸ್ವಿ ಬೌಲರ್ ಅಬ್ದುಲ್ಲಾ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ 2ನೇ ಓವರ್ಗಾಗಿ. ಸೆಮಿಫೈನಲ್ ಪಂದ್ಯದ ವೀಕ್ಷಣೆಯಲ್ಲಿರುವಂತಹ ಎಲ್ಲ ಕ್ರೀಡಾ ಪ್ರೇಕ್ಷಕರಿಗೆ ಮೊದಲಾಗಿ ನಾವು ವರ್ತೂರ್ ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸುತ್ತದೆ. ನಡ ಪಾಯಿಂಟ್ ಬಾದಲು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ತಳಮತ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಪಂದ್ಯಾಕೂಟದ ನಿರ್ಣಯರಾಗಿ ಒಂದೆಡೆ PR ಸ್ಪೋರ್ಟ್ಸ್ ನ ಮಾಲೀಕರು ಟೀಮ್ ಇಂಡಿಯಾ ಬಾಬುಲನ ಕ್ಯಾಪ್ಟನ್ ಪವನ್ ರೆಡ್ಡಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೊಂದೆಡೆ ಈಗಾಗಲೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ KSPL ಸೀಸನ್ 2 ನ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನು ಕಂಡಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬುಲನ ಮತ್ತು ಅವರ ಅಪ್ರತಿಮ ಬೌಲರ್ ಪೇಟಿಎಂ ಮಂಜರ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಐದರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಊಟಗಳಿಗೆ ಅವಕಾಶವನ್ನು ಅಬ್ದುಲ್ಲಾ ಮಾಡಿ ಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಆರಂಭಿಕ ಓವರ್ ಅನ್ನು ಬಹಳಷ್ಟು ಮತ್ತೆ ಸಂಜಯ್ ಮುಕ್ತಾಯವನ್ನು ಮಾಡಿಕೊಟ್ರು. ಆ ಬಳಿಕದ 2ನೇ ಓವರ್ ಇವಾಗ 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಳ ಮತ್ತು 6 ಓಟವನ್ನು ತಲುಪ್ತಾ ಇದೆ. ಬಹಳಷ್ಟು ರೀತಿಯ ಚೆಂಡು. ನಡುವೆ ಮತ್ತೆ ಊಟಗಳು ಬರುತ್ತಾ ಇಲ್ಲ. ಸುಂದರತೆ ಎಸೆತ ಅಬ್ದುಲ್ ದಾಖಲಿಸ್ತಾ ಇದ್ದಾರೆ. ಐದನೆಯ ಚೆಂಡು ಸುಂದರತೆಯ ಚೆಂಡು. ಮತ್ತೆ ಊಟಗಳು ಬರುತ್ತಾ ಇಲ್ಲ. ಊಟಗಳ ಬರವರ ಕಾಣ್ತಾ ಇದೆ. ಬ್ಲೂ ಬಾಯ್ಸ್ ಕೊಡಗು ಆರಂಭಿಕ ತಂಡವಾಗಿ ಒಂದೆಡೆ ಸೆಮಿ ಎಂಟರ್ನ ಕಂಡಿರ್ತಕ್ಕಂಥ ತಂಡವೂ ಕೂಡ ಆರಂಭಿಕ ಹಂತದಲ್ಲಿ ಟಾಸ್ ನ ಪರಾಜಯವನ್ನ ಕಂಡ್ರಿ. ನಡುವೆ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಇವಾಗ ಗೋಟದ ಹಿಂಭಾಗದಲ್ಲಿ ಓಟಗಳು ಬರ್ತಾ ಇದೆ. ನಡುವೆ 1 ಊಟದ ಹೆಚ್ಚುವರಿಯೂ ಕೂಡ ತಡ ಮತ್ತ 7 ಊಟವನ್ನ ತಲುಪ್ತಾ ಇದೆ. ಇದು 2 ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ದಿ 2 overs 7 runs ಫಾರ್ ಲಾಸ್ ಆಫ್ 1 ವಿಕೆಟ್. 7ಕ್ಕೆ ಮೊದಲ ಹೊದರ ಆಘಾತವನ್ನು ಕಾಣ್ತಾ ಇದೆ. ಸ್ಕೋರ್ 7. 18 ಹಸ್ತಗಳು ಬಾಕಿ ಉಳಿತಾ ಇದೆ ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ. ACC ಚೆನ್ನಯ್ಯ ತಂಡ ಅದ್ಯಾವ ಎಸೆತಗಾರರನ್ನು ಪರಿಚಯಿಸಿದರೆ ನೋಡಬೇಕಾಗಿದೆ. ಮತ್ತೆ ಸಂಜಯ್ ಅವರನ್ನು ಪರಿಚಯಿಸಿದ್ರು. ಆರಂಭಿಕ ಓವರ್ ಅನ್ನು ಬಹಳಷ್ಟು ಮತ್ತೆ ಮುಕ್ತಾಯವನ್ನು ಮಾಡಿಕೊಟ್ಟಂತ ಬೌಲರ್ ಸಂಜಯ್ ಇವಾಗ ಮತ್ತೆ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಕವರ್ಸ್ ಬಾದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರ್ತಾ ಇದೆ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದ್ದಾವೆ. ಆರಂಭಿಕ ಹಂತದ ಸೆಮಿಫೈನಲ್ ಪಂದ್ಯದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥ ACC ಚೆನ್ನಯ್ಯ ಬೌಲರ್ಸ್ಗಳು ಒಂದೆಡೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಈ ರೀತಿಯ 1 ಊಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ತಡ ಮತ್ತೆ 8 ಊಟವನ್ನು ತಲುಪ್ತಾ ಇದೆ. ಹೌದಾರಿ ಆವರಿಸಿಕೊಂಡು ಬೇಸಬಲ ಪ್ರಯತ್ನ ಬಹಳಷ್ಟು ಮರತೆ ಹೊಡೆತ ಸ್ಕಾಲಕ ಭಾಗದಲ್ಲಿ ಇವಾಗ ಕ್ಷೇತ್ರ ರಕ್ಷಣೆ ದಾಖಲಿಸೋದ ಪ್ರಯತ್ನವನ್ನು ಕಂಡ್ರು ಕೂಡ ಬಹಳಷ್ಟು ಒಂದು ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಕಾಣ್ತಾ ಇರತಕ್ಕಂಥ ಬ್ಲೂ ಬಾಯ್ಸ್ ಕೊಡಗು 3ನೇ ಓವರ್ 2ನೇ ಚೆಂಡಿಗೆ ಇವಾಗ ಬೌಂಡ್ರಿ ದಾಖಲಿಸಿದ್ದಾರೆ. ತಡ ಮತ್ತ 12 ಊಟವನ್ನು ತಲುಪ್ತಾ ಇದೆ. ಸಂಜಯ್ ಎಸೆತಕ್ಕಂಥ 3ನೇ ಚೆಂಡು. ನಡುವೆ ಇವಾಗ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕಳೆದ ಚೆಂಡಿನಲ್ಲಿ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ ಎಸೆತ ಇವಾಗ ಡಾಟ್ ಬಾಲ್ ರೂಪದಲ್ಲಿ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ.
ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. ನಡುವೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟ ಸೇರ್ಪಡೆ. ತಳ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 13 ಓಟವನ್ನು ತಲುಪ್ತಾ ಇದ್ದಾರೆ. ಕೊನೆಯ 2 ಚೆಂಡುಗಳು ಈ ಓವರ್ ಮುಕ್ತಾಯವಾಗಿ ಬಾಕಿ ಉಳಿತಾ ಇದೆ. ಸಂಜಯ್ 5ನೇಯ ಬಾರಿ. ಬೀಸಬಲ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ನಡುವೆ ಓಟಗಳು ಬರುತ್ತಾ ಇಲ್ಲ. ನಟನಾರ ಹೊಡೆತ ದಾಖಲಿಸದ ಪ್ರಯತ್ನವನ್ನು ಬ್ಲೂ ಬಾಯ್ಸ್ ಕೊಡಗಿನ ಆಟಗಾರರು ಮಾಡಿದ್ರು ಕೂಡ ಆದಿಸಿಸಿ ಚೆನ್ನಯ್ಯ ಬೌಲರ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪ್ರಮುಖ ಪಂದ್ಯ ಸಾಗ್ತಾ ಇದೆ. ಸೆಮಿಫೈನಲ್ ಪಂದ್ಯ. ಇಲ್ಲಿ ಜಯವನ್ನ ಕಾಣಬಲ್ಲಂತ ತಂಡ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಾಣಲಿಕ್ಕಿದ್ದಾರೆ. ಅದಕ್ಕಾಗಿ ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ತಂಡ ಇಲ್ಲಿ ಹೋರಾಟ ಮತ್ತು ಪ್ರತಿ ಹೋರಾಟ ಮಾಡ್ತಾ ಇತ್ತು. ನಡುವೆ ಕ್ಷಣಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ್ಯತೆಯ ಕ್ಯಾಚ್ ಪಡ್ಕೊಂಡ್ರು. ಹೋದರೆ ಇವಾಗ ಆಘಾತವನ್ನು ಕಾಣ್ತಾ ಇದೆ. 3 ಓವರ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 3 ಓವರ್ಗಳ ಬಳಿಕ 13ಕ್ಕೆ 2 ಹೋದರೆ ಆಘಾತವನ್ನು ಕಾಣ್ತಾ ಇದೆ. 13 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. 12 ಎಸೆತಗಳು ಬಾಕಿ ಉಳಿತಾ ಇದೆ. ಅಂತಿಮ ಹಂತದಲ್ಲಿ ಮತ್ತೆ ಹೊಸ ಆಟಗಾರನ ಸೇರ್ಪಡೆ. ವೆಂಕಟೇಶ್ ಬಾಬು ರೆಡ್ಡಿ ಅವರ ಸಾರಥ್ಯದಲ್ಲಿ ಸಾಗ್ತಾ ಇರತಕ್ಕಂಥ ರಾಷ್ಟ್ರೀಯ ಮಟ್ಟದ ಜೂನಿಯರ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ಗುರುವಾರದ ಶುಭ ಮುಂಜಾನೆ ಭಾಗದಲ್ಲಿ ವ್ಯವಸ್ಥಿತವಾಗಿ ಆರಂಭವನ್ನು ಕಂಡಿತ್ತು. ಇವಾಗ ಅಂತಿಮ ದಿನದ ಪ್ರಮುಖ 3 ಪಂದ್ಯಗಳು ಮಾತ್ರ ಬಾಕಿ ಉಳಿತಾ ಇದೆ. ಧನು SR ಭಾಗದಲ್ಲಿ 4ರವರೆಗಾಗಿ ಆರಂಭಿಕ ಎಸೆತ ಕಾರ್ಡ್ ಬ್ಯಾಂಡ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಯಶಸ್ಸನ್ನ ಧನು ಕಂಡ್ರು. ಹೋದರೆ ಆಘಾತವನ್ನು ಕಾಣ್ತಾ ಇದೆ ಕೂಡ. ಹನ್ನೊಂದು ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ. ಇದಾದ ಬಳಿಕ 2ನೇಯ ಸೆಮಿಫೈನಲ್ ಪಂದ್ಯ ಸಾಗುತ್ತೆ. ಹೊರ ಜಿಲ್ಲೆಯ ಸಿರುಗುಪ್ಪೆ ಭಗೀರಥ ಬಳ್ಳಾರಿ ಆಡ್ತಾರೆ ಯಂಗ್ಸ್ಟರ್ಸ್ ಚೆನ್ನೈ ವಿರುದ್ಧವಾಗಿ. ಓಟಗಳಿಗೆ ಅವಕಾಶವನ್ನ ಒಂಟಿ ರೂಪದಲ್ಲಿ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ. ತಳದ ಮೊತ್ತ ಕೂಡ 14 ಓಟವನ್ನು ತಲುಪ್ತಾ ಇದೆ. ಸ್ಥಗಿತವನ್ನು ಕಂಡಿರ್ತಕ್ಕಂಥ ಧಾರಣೆ ಇವಾಗ ಏರಿಕೆಯನ್ನು ಪಡ್ಕೊಳ್ತಾ ಇದೆ 4 ಓವರ್ ಜಾತಿಯಲ್ಲಿ. ಬಹಳ ಶುದ್ಧಮತ ಚೆಂಡು ಮತ್ತೆ ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲ. 3ನೇ ಎಸೆತ ಧನು ಮುಕ್ತಾಯವನ್ನು ಮಾಡಿಕೊಟ್ರು. ಡಾಟ್ ಬಾಲ್ ಸೇರ್ಪಡೆ. ರವಿ ಗಸರ 4ನೇ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ ಸೇರ್ಪಡೆ. ಒಂಟಿ ಓಟಗಳ ಪೂರೈಕೆಯೂ ಕೂಡ ತಳಮತ್ತ 15 ಓಟವನ್ನು ತಲುಪ್ತಾ ಇದೆ. ವ್ಯವಸ್ಥಿತ ಜೂನಿಯರ್ಸ್ KVR ಕಪ್ ಪಂದ್ಯಾಕೂಟಕ್ಕೆ ಟೀಮ್ ಇಂಡಿಯಾ ಬಾಬುಲ್ನ ಹಿರಿಯ ಆಟಗಾರರು ಬಹಳಷ್ಟು ಉತ್ತಮತೆಯ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಬಹಳಷ್ಟು ಉತ್ತಮದ ಚೆಂಡನ್ನು ದಾಖಲಿಸಿದ್ರು. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮತ್ತೆ ಬ್ಲೂ ಬಾಯ್ಸ್ ಕೊಡಗಿನ ತಂಡ ಆಘಾತವನ್ನು ಎದುರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಕಾಣ್ತಾ ಇರತಕ್ಕಂಥ ತಂಡ 15 ಓಟವನ್ನು ಮಾತ್ರ ದಾಖಲಿಸಿದ್ದಾರೆ. ಪ್ರಮುಖ 4 ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ತೇಜು ಹೊಸ ಆಟಗಾರನ ಸೇರ್ಪಡೆ. ತಟ್ಟಿಮುಟ್ಟಿ ಓಟ ದಾಖಲಿಸುವ ಪ್ರಯತ್ನ. ಚೆಂಡು ತೀರಾ ಕೆಳಂಚಿನಾದ ಹೋಗ್ತಾ ಇದೆ. ಡಾಟ್ ಬಾಲ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 4 ಓವರ್ಗಳಲ್ಲಿ 15ಕ್ಕೆ 4 ಹೋದರೆ ಆಘಾತವನ್ನು ಕಾಣ್ತಾ ಇದೆ. 15 ಫಾರ್ ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್ಸ್. 4 ಹೋದರನ್ನು ಕಳ್ಕೊಂಡಿದ್ದಾರೆ. ಕೊನೆ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಏನಿರ್ತಕ್ಕಂಥ 6 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಅಂತಿಮ ಹಂತದಲ್ಲಿ ಸೆಮಿಫೈನಲ್ಗೆ 4 ತಂಡಗಳು ಎಂಟ್ರಿಯನ್ನು ಕಂಡಿದ್ದು. ಹೊರ ಜಿಲ್ಲೆಯ ಕೊಡಗು ಮತ್ತು ಬಳ್ಳಾರಿ ಎಂಟ್ರಿಯನ್ನು ಕಂಡಿದ್ದಾರೆ. ಹೊರ ರಾಜ್ಯದ ತಮಿಳುನಾಡಿನ ಆದಿಸಿಸಿ ಚೆನ್ನೈ ಮತ್ತು ಯಂಗ್ಸ್ಟರ್ಸ್ 11 ಚೆನ್ನೈನ ತಂಡ ಎಂಟ್ರಿಯನ್ನು ಕಂಡಿದ್ದಾರೆ.
ಶುಭಾಶಯಿಸತಕ್ಕಂಥ ಅವರ ಮೊದಲ ಚೆಂಡು ವೈಡ್ ಬಾಲ್ ಸೂಚನೆ ತೀರ್ಪುಗಾರರು ರವಾನಿಸ್ತಾರೆ. ಒಂದು ಊಟದ ಹೆಚ್ಚುವರಿ. ಕವರ್ಸ್ ಬಾದಲ್ಲಿ ಬೀಸಬಲ್ಲ ಪ್ರಯತ್ನ ಕ್ಷೇತ್ರರಕ್ಷಣೆ ಮಾಡುತ್ತಾ ಇದ್ದಾರೆ. ಇದು ಎರಡನೆಯ ಸೆಮಿಫೈನಲ್ ಪಂದ್ಯದ ಟಾಸ್ಕ್ಗಾಗಿ ನಾವು ಮೊದಲ ಕರೆ ರವಾನಿಸ್ತಾ ಇದ್ದೇವೆ. ಅವರ ಜಿಲ್ಲೆಯ ಸಿರಿಗುಪ್ಪೆ ಭಗೀರಥ ಬಳ್ಳಾರಿಯ ಕ್ಯಾಪ್ಟನ್ ಬರಬೇಕು, ಹಾಗೆ ಯಂಗ್ಸ್ಟರ್ಸ್ ಚೆನ್ನೈನ ಕ್ಯಾಪ್ಟನ್ ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಮೊದಲ ಕರೆ ರವಾನಿಸ್ತಾ ಇದ್ದೇವೆ ಕೂಡ. ಇದಾದ ಬಳಿಕ ಎರಡನೆಯ ಸೆಮಿಫೈನಲ್ ಪಂದ್ಯ ಪಾಠ ಸಾಗಲಿಕ್ಕಿದೆ. ಎರಡನೆಯ ಚೆಂಡು ನಡುವೆ ಓಟಗಳು ಬರುತ್ತಾ ಇಲ್ಲ. ಸುಂದರತೆಯ ಚೆಂಡು ಸುಭಾಷ್ ದಾಖಲಿಸ್ತಾ ಇದ್ದಾರೆ. ಸೆಮಿಫೈನಲ್ ಪಂದ್ಯದ ಆರಂಭಿಕ ಹಂತದ ಟಾಸ್ ಜಯವನ್ನ ಕಂಡಿರ್ತಕ್ಕಂಥ ಹೊರ ರಾಜ್ಯದ ಆದಿಸಿಸಿ ಚೆನ್ನೈ ಬಹಳಷ್ಟು ಉತ್ತಮವಾದ ಎಸ್ಆರ್ಗೆ ತೋರ್ಪಡಿಸ್ತಾ ಇದ್ದಾರೆ. ಈಗಾಗಲೇ ಬೌಲರ್ಸ್ಗಳು 17 ಓಟವನ್ನು ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಮೂರನೆಯ ಚೆಂಡು ಗೂಟದ ಹಿಂಭಾಗದಲ್ಲಿ ಒಂದು ಓಟದ ಹೆಚ್ಚುವರಿ. ತಳಮತ ಏರಿಕೆಯನ್ನು ಕಾಣ್ತಾ ಇದೆ. 18 ಓಟವನ್ನು ತಲುಪ್ತಾ ಇದ್ದಾರೆ. ಹದಿನೆಂಟು ಓಟಗಳು ಕೊನೆಯ ಓವರ್ನ ಪ್ರಗತಿಯಲ್ಲಿ. ವ್ಯವಸ್ಥಿತ ಹಗಲು ರಾತ್ರಿ 4 ದಿನಗಳ ದಾಖಲೆಯ ರಾಷ್ಟ್ರೀಯ ಮಟ್ಟದ ಜೂನಿಯರ್ಸ್ ಅಂಡರ್-22 KVR ಕಪ್ ಪಂದ್ಯಾಕೂಟದಲ್ಲಿ ಒಟ್ಟಾರೆ ಹೊರ ಜಿಲ್ಲೆಯ ಹೊರ ರಾಜ್ಯದ ತಂಡಗಳು ಭಾಗವಹಿಸಿದೆ. 80 ತಂಡಗಳು ಭಾಗವಹಿಸಿರ್ತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟ. 76 ತಂಡಗಳು ಈ ಒಂದು ಪಂದ್ಯಾಕೂಟದ ಹೊರ ನಡೆದಿದ್ದಾವೆ. ಅಂತಿಮ 4 ತಂಡಗಳು ಮಾತ್ರ ಇಲ್ಲಿ ಚಾಂಪಿಯನ್ ಪ್ರಶಸ್ತಿಗಾಗಿ ಹೋರಾಟವನ್ನು ಮಾಡುತ್ತಾ ಇದೆ. ಅದ್ಯಾವ 2 ತಂಡಗಳು ಅಂತಿಮ ಹಂತವನ್ನು ತಲುಪ್ತಾರೆ ನೋಡಬೇಕಾಗಿದೆ. ಈತ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಣ್ಣಪ್ಪ ಹೊಸ ಆಟಗಾರನ ಸೇರ್ಪಡೆ. ಅಲ್ಲಿ ಎರಡನೆಯ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ ಸಿರುಗುಪ್ಪೆ ಭಗೀರಥ ಬಳ್ಳಾರಿಯ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದೆ. ಒಂದು ಓಟದ ಹೆಚ್ಚುವರಿ. ತಳ ಮೊತ್ತ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 19 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 19. 5ನೆಯ ಬಾರಿ. ಓಟಗಳಿಗೆ ಕವರ್ಸ್ ಬದಲು ಅವಕಾಶ ಮಾಡಿಕೊಟ್ರು. ನಡುವೆ ಒಂದು ಊಟವನ್ನು ದಾಖಲಿಸಬಲ್ಲ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ. ತಂಡ ಮತ್ತೆ ಕೂಡ 20 ಓಟವನ್ನು ತಲುಪ್ತಾ ಇದೆ. ಕೊನೆ ಒಂದೇ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಸುಭಾಷ್ ಕೊನೆ ಬಾರಿ ಲಾಸ್ಟ್ ಬಾಲ್. ಆರಂಭಿಕ ಸೆಷನ್ ಅಂತಿಮ ಚೆಂಡಿಗಾಗಿ ಅಂತಿಮ ಎಸೆತ. ಇವತ್ತು ಮಡಾಫಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷೇತ್ರ ಶಡವಟ್ ಇವಾಗ ಬಹಳಷ್ಟು ಉತ್ತಮವಾದ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಾಣ್ತಾ ಇದೆ. ಇವಾಗ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಾಣ್ತಾ ಇದೆ. ಬ್ಲೂ ಬಾಯ್ಸ್ ಕೊಡಗಿನ ತಂಡ 24 ಓಟವನ್ನು ದಾಖಲಿಸ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 25. ಟಾರ್ಗೆಟ್ ಇಸ್ 25.
ಅಬ್ದುಲ್ ಸ್ಟ್ರೈಕ್ ಅಲ್ಲಿ ಮನೋಜ್ ಸರ್ಗೆ ಭಾಗದಲ್ಲಿ ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ವೈಟ್ ಬಾಲ್ ಸೂಚನಾ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಒಂದೆರಡು ಡಾಟ್ ಬಾಲ್ ಅನ್ನು ದಾಖಲಿಸಬೇಕಾಗಿರುವಂತಹ ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಬ್ಲೂ ಬಾಲ್ಸ್ ಕೊಡಗಿನ ಬೌಲರ್ ಮನೋಜ್ ಒಂದೆರಡು ಆರಂಭಿಕ ಹಂತದಲ್ಲಿ ಹೆಚ್ಚುವರಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 2 ಓಟವನ್ನು ತಲುಪ್ತಾ ಇದೆ. ಈಗಾಗಲೇ ಎರಡನೆಯ ಸೆಮಿಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆ ಮುಕ್ತಾಯವನ್ನು ಕಂಡಿದ್ದು ಸಿರಿಗುಬ್ಬೆ ಭಗೀರಥ ಬಳ್ಳಾರಿಯ ವಿರುದ್ಧವಾಗಿ ಯಂಗ್ ಸ್ಟಾರ್ಸ್ ಚೆನ್ನೈ ತಂಡ ಟಾಸ್ ಜಯವನ್ನು ಕಾಣುತ್ತಾ ಇದೆ. ಆರಂಭಿಕ ಹಂತದಲ್ಲಿ ಬೌಲ್ ಪಾಸ್ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಈ ಪಂದ್ಯ ಮುಕ್ತಾಯದ ಬಳಿಕ ತಾವು ಕ್ಷೇತ್ರ ರಕ್ಷಣೆ ಸಿದ್ಧತೆಯಲ್ಲಿರಬೇಕು. ಅತಿಕ್ರಮ ಓಟಗಳ ಸೇರ್ಪಡೆ ತಡ ಮೊತ್ತ 3 ಓಟವನ್ನು ತಲುಪ್ತಾ ಇದೆ. ಅಬ್ದುಲ್ ಯಾಸರಗಂತ ಚೆಂಡು ಇವಾಗ ತೀರಾ ಕೆಳಂಚನ ಹೋಗ್ತದೆ. ಓಟುಗಳು ಬರುತ್ತಾ ಇಲ್ಲ. ಮೊದಲ 3 ಚೆಂಡುಗಳಲ್ಲಿ ಅತಿಕ್ರಮ ಓಟವನ್ನು ಬಿಟ್ಕೊಟ್ಟಿರ್ತಕ್ಕಂಥ ಬೌಲರ್ ಇವಾಗ ಡಾಟ್ ಬಾಲ್ ದಾಖಲಿಸಿದ್ರು. ಆರಂಭಿಕ ಎಸೆತ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. ತಡ ಮೊತ್ತ 3 ಓಟಗಳು. ಮತ್ತೆರಡನೆಯ ಬಾರಿ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ನಡುವೆ ಬ್ಯಾಕಪ್ ಗೈಡ್ ಈತಾ ಇದೆ. 1 ಓಟದ ಸೇರ್ಪಡೆ ಅಬ್ದುಲ್ ಕಾಣ್ಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ರೊಟೇಟ್ ಆಗ್ತಾ ಇದೆ. ತಡ ಮತ್ತೆ ಇವಾಗ 4 ಓಟವನ್ನು ತಲುಪಿದ್ದಾರೆ. ಮೊಗನ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೋರ್ವ ಬಿರುಸಿನ ಆಟಗಾರ ಕೂಡ. ಆರಂಭಿಕ ಸೆಮಿಫೈನಲ್ ಪಂದ್ಯ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ನಡೆಸ್ತಾ ಇರ್ತಕ್ಕಂಥವ್ರು ಶ್ರೀಯುತ ವೆಂಕಟೇಶ್ ಬಾಬು ರೆಡ್ಡಿ ಅವರು. ಜೊತೆಗಾಗಿ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಈ ಒಂದು ಪಂದ್ಯಾಕೂಟವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಕೂಡ. ಇವರಿಗೆಲ್ಲ ಆಟಗಾರರ ಪರವಾಗಿ ನಾವು ಮೊದಲಾಗಿ ಅಭಿಮಾನದ ಕೃತಜ್ಞತೆ ಧನ್ಯವಾದಗಳು ಸಲ್ಲಿಸ್ತಾ ಈ ನಡುವೆ ಮಿಡ್ ವಿಕೆಟ್ ಇವಾಗ ಬಹಳಷ್ಟು ಮತ್ತೆ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದೆ. 6 ದಾಖಲಾತಿಯನ್ನು ಕಾಣ್ತಾ ಇದೆ. 25ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ ಇವಾಗ 6 ದಾಖಲಿಸಿದ್ರು. ಆ 6ಗೆ ಒಂದೆಡೆ ಮನೋಜ್ ಅವಕಾಶನ ಮಾಡಿ ಕೊಡ್ತಾ ಇದ್ದಾರೆ. ತಡ ಮೊತ್ತ 10. ಮತ್ತೆ 4ನೆಯ ಬಾರಿ ಮೊಗನ್ ಸ್ಟ್ರೈಕಲ್ ಇದ್ದಾರೆ. ಈಗಾಗಲೇ 6 ದಾಖಲಿಸಿರ್ತಕ್ಕಂಥ ಆಟಗಾರ. ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇದೆ. ನಡುವೆ ಹೆಚ್ಚುವರಿ ಊಟಗಳ ಸೇರ್ಪಡೆ 2 ಓಟಗಳ ಮುಖಾಂತರವಾಗಿ ತಡ ಮತ್ತೆ ಕೂಡ ಆರಂಭಿಕ ಓವರ್ನ ಚಾಲ್ತಿಯಲ್ಲಿ 12 ಓಟವನ್ನು ತಲುಪ್ತಾ ಇದೆ. ಎರಡು ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಅವರ ಮುಕ್ತಾಯಕ್ಕಾಗಿ. ಮತ್ತೆ 5ನೆಯ ಬಾರಿ ಬೀಸಬಲ್ಲ ಪ್ರಯತ್ನಗಳು ಪ್ರತಿಯೊಂದು ಚೆಂಡಿಗೂ ಮಾಡ್ತಾ ಇದ್ರೆ ನಡುವೆ ಹುಟ್ಟಿ ಓಟವನ್ನು ದಾಖಲಿಸಲ್ಲ ಪ್ರಯತ್ನ ನೆರೆಗುರಿ ಬೀಳ್ತಾ ಇಲ್ಲ. ನಡುವೆ ರಿಸ್ಕ್ ಸಿಂಗಲ್ ಅಪಾಯಕಾರಿ ಓಟವನ್ನು ಪೂರೈಸಿದ್ರು. ಒಂಟಿ ಓಟಗಳ ಪೂರೈಕೆಯೂ ಕೂಡ ತಳ ಮೊತ್ತ 13 ಓಟವನ್ನು ತಲುಪ್ತಾ ಇದೆ. ಅಂತಿಮ ಒಂದೆಸ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಬಹಳಷ್ಟು ಓಟಗಳಿಗೆ ಈಗಾಗಲೇ ಮನೋಜ್ ಅವಕಾಶವನ್ನು ಮಾಡಿಕೊಟ್ರು. ಡಾಟ್ ಬಾಲ್ಗಳ ಜೊತೆಗಾಗಿ ವಿಕೆಟ್ಸ್ ಅನ್ನು ಪಡ್ಕೊಟ್ರೆ ಮಾತ್ರ ಅಲ್ಲಿ ಬ್ಲೂ ಬಾಯ್ಸ್ ಕೊಡಗು ಫೈನಲ್ ಎಂಟ್ರಿಯನ್ನು ಕಾಣಲಿಕ್ಕೆ ಸಾಧ್ಯ. ನಡುವೆ ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಬೀಸಬಲ್ಲ ಪ್ರಯತ್ನವನ್ನು ಕಂಡ್ರು. ಅಬ್ದುಲ್ಲಾ ಯಶಸ್ಸನ್ನು ಕಾಣ್ತಾ ಇದ್ರೆ ನಡುವೆ 2ನೇ ಓಟಗಳು ಸಾಗ್ತಾ ಇದೆ. 2 ಓಟಗಳ ಪೂರೈಕೆಯೂ ಕೂಡ ತಳ ಮೊತ್ತ 15 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಸ್ಕೋರ್ 15. 10 ಓಟಗಳು ಬರಬೇಕಾಗಿದೆ.
ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಒಂದೆಡೆ ಮೊಟ್ಟ ಮೊದಲ ಬಾರಿ ಆಸಿಫ್ ಮತ್ತು ಅಸ್ಗಾರ್ ಅವರು ಸಿಆರ್ ಸ್ಪೋರ್ಟ್ಸ್ ಅಫಿಷಿಯಲ್ ಮಾಲೀಕರು ಒಂದೆಡೆ ಮೊಟ್ಟ ಮೊದಲ ಬಾರಿ ಒಂದು ಪಂದ್ಯಾಕೂಟದಲ್ಲಿ ಸ್ಟಂಪ್ ಮೈಕ್ ಅನ್ನು ಅಳವಡಿಸ್ತಾ ಇದ್ದಾರೆ. ತನ್ನ ಮತ್ತೆ ಬಹಳ ಶತಮನತೆ ಹೊಳತ ತನ್ನ ಮೂಲಕ ಮೋಗನ್ ಬಿರುಸಿನ ಹೊಳತ ದಾಖಲಿಸುವ ಲೆಕ್ಕಾಚಾರ ಕಂಡ್ರೆ ಇವಾಗ ಬಹಳ ಶತಮನ ತಂದು ಹೊಳತ ದಾಖಲಾತಿಯನ್ನು ಕಾಣ್ತಾ ಇದೆ. ಅದೇ ಯಾವ ರೀತಿ ಒಂದು ಸೂಚನಾ ತೀರ್ಪುಗಾರ ರವಾನಿಸ್ತಾರೆ ನೋಡಬೇಕಾಗಿದೆ. ಸಿಕ್ಸ್ ಪ್ಲಸ್ 1 7 ಓಟಗಳ ಸೇರ್ಪಡೆ ಫ್ರೀಟ್ ಜಾರಿಯನ್ನು ಪಡ್ಕೊಳ್ಳುತ್ತಾ ಇದೆ. ಸುಲಭವಾಗಿ ಜಯಿಸುವಂತಹ ಹಂತವನ್ನು ಕಾಣುತ್ತಾ ಇದೆ. ಒಂದು ಹೊರ ರಾಜ್ಯದ ಆದಿಸಿಸಿ ಚೆನ್ನಯ್ಯ ತಂಡ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಾಣುವಂತೆ ಎಲ್ಲ ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ. ಯಶಸ್ಸಿನ ಹಂತವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಫ್ರೀಡ್ ಜಾರಿಯನ್ನು ಪಡ್ಕೊಳ್ತಾ ಇದೆ. ಜಯಕ್ಕಾಗಿ 3 ಓಟಗಳು ಬರಬೇಕಾಗಿದೆ. ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಆರಂಭಿಕ ಸೆಮಿಫೈನಲ್ ಪಂದ್ಯ ಬ್ಲೂ ಬಾಯ್ಸ್ ಕೊಡಗು ಮತ್ತು ಆದಿಸಿಸಿ ಚೆನ್ನೈ ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಲಗ್ಬಾಯ್ ಅನ್ನುವಂಥ ಸೂಚನೆ ರವಾನಿಸ್ತಾ ಇದ್ದಾರೆ. ಒಂದು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ನಮಗೆ ಕ್ಯಾಮರಾಮನ್ ಆಗಿ ಕಾಣ ಸಿಗ್ತಾ ಇದ್ದಾರೆ. IPL ಮತ್ತು KSPL ಸೀಸನ್ 1ರಲ್ಲಿ ಕ್ಯಾಮರಾಮನ್ ಆಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥವ್ರು ಅಲಿ ಫ್ರಮ್ ಮುಂಬೈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕೂಡ. ಒಂದೆರಡು ನಿರ್ಣಾಯಕ ಪೀಠದಲ್ಲಿ ಸಂತೋಷ್ ಫ್ರಮ್ ಒಡಿಸ್ಸಾ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಹಾಗೆ ಪೇಟಿಎಂ ಮಂಜ್ ಹಾಗೂ ಪವನ್ ರೆಡ್ಡಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗಾಗಿ ಪ್ರಮೋದ್ ಅವರು ಈ ಒಂದು ಪಂದ್ಯಾಕೂಟದಲ್ಲಿ ತೀರ್ಪುಗಾರಿಕೆ ಪೀಠದಲ್ಲಿ ನಮಗೆ ಕಾಣ ಸಿಗ್ತಾ ಇರ್ತಕ್ಕಂಥವ್ರು. ಅವರಿಗೆ ಮೊದಲಾಗಿ ನಾವು ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮುಖಾಂತರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಕೂಡ. 2 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಲ್ಲಿ 2ನೇ ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದ್ದ 2 ಆಟಗಾರರು ಸಿದ್ಧತೆಯಲ್ಲಿರಬೇಕು. ಬೀಸಬಲ ಪ್ರಯತ್ನ ಗೂಟದ ಹಿಂಭಾಗದಲ್ಲಿ ಓಟಗಳ ಸೇರ್ಪಡೆ. ಪಂದ್ಯಾಟ ಇವಾಗ ಸಮಬಲಗೊಳ್ತಾ ಇದೆ. 1 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 2 ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 1 ಓಟದ ಅವಶ್ಯಕತೆ. ಅಂತಿಮ ಚೆಂಡಿಗೆ ಬೀಸಬಲ ಪ್ರಯತ್ನಗಳು ಸಾಗಿತ್ತು. ತನ್ಮೂಲಕ ಇವಾಗ ಬಲವಾದ ಮನವಿಯನ್ನು ರವಾನಿಸಿದ್ರು. ಪುರಸ್ಕಾರವನ್ನು ತೀರ್ಪುಗಾರರು ನೀಡ್ತಾ ಇತ್ತ. ತನ್ಮೂಲಕ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಾಣುತ್ತಾ ಇರ್ತಕ್ಕಂಥ ಆದಿಸಿಸಿ ಚೆನ್ನಯ್ಯ ತಂಡ ಅಂತಿಮದ ಹೊಟ್ಟೆನ್ನುವಂಥ ಸೂಚನೆ ರವಾನಿಸಿದ್ರೆ 1 ಓಟಗಳು ಬರಬೇಕಾಗಿದೆ. ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳ ನಡುವೆ ಮೋಗನ್ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಈ ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರಗಳ ನಡುವೆ ಯಶಸ್ಸಿನ ಹಂತವನ್ನು ಕಾಣುತ್ತಾ ಇರ್ತಕ್ಕಂಥ ರಾಜ್ಯದ ಆದಿಸಿಸಿ ಚೆನ್ನಯ್ಯ ತಂಡ ಜಯಕ್ಕಾಗಿ ಕೇವಲ 1 ಓಟಗಳು ಬರಬೇಕಾಗಿದೆ. ದಿನೇಶ್ ಹೊಸ ಆಟಗಾರ ನಡುವೆ ಬೀಸಬಲ್ಲ ಪ್ರಯತ್ನವನ್ನು ಕಂಡ್ರು. ಓಟಗಳು ಬರುತ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಾಣುತ್ತಾ ಇದೆ. 18 ಎಸೆತಗಳು ಬಾಕಿ ಉಳಿತಾ ಇದೆ. ಕೇವಲ 1 ಓಟಗಳು ಬರಬೇಕಾಗಿದೆ. 2ನೇ ಸೆಮಿಫೈನಲ್ ಪಂದ್ಯ ಯಂಗ್ಸ್ಟರ್ಸ್ 11 ಚೆನ್ನೈ ಮತ್ತು ಸಿರುಗುಪ್ಪೆ ಭಗೀರಥ ಬಳ್ಳಾರಿ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ 2 ತಂಡಗಳು. ಆರಂಭಿಕ ಟಾಸ್ ಯಂಗ್ಸ್ಟರ್ಸ್ 11 ಚೆನ್ನೈ ಜಯಿಸ್ತಾ ಇದೆ. ಆರಂಭಿಕ ಬಾಲ್ ಫಸ್ಟ್ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಮಹೇಶ್ ವರ್ಗ ಭಾಗದಲ್ಲಿ ಅಬ್ದುಲ್ಲಾ ಸ್ಟ್ರೈಕ್ ಅಲ್ಲಿ 18ಕ್ಕೆ 1. 3ನೇ ಓವರ್ ಮೊದಲ ಚೆಂಡು ಓಟಗಳು ಬರುತ್ತಾ ಇಲ್ಲ. ಬೀಸಬಲ್ಲ ಪ್ರಯತ್ನ ಅಬ್ದುಲ್ಲಾ ಮಾಡ್ತಾರೆ. ಆರಂಭಿಕ ಸರದಿ ಆಟಗಾರ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ 2ನೇ ಬಾರಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರುತ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳು ಈ ಹಂತದಲ್ಲಿ ಅಂತಿಮ ಹಂತದಲ್ಲಿ ಕಂಡುಕೊಳ್ಳುತ್ತಾ ಇದ್ದಾವೆ ಮಹೇಶ್ ಅವರ ಮುಖಾಂತರವಾಗಿ. ಒಂದು ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬ್ಲೂ ಬಾಯ್ಸ್ ಕೊಡಗು ಮತ್ತು ಆದಿಸಿಸಿ ಚೆನ್ನೈ
ಮೊದಲ ಸೆಮಿಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ ತಂಡ ನಡುವೆ ನೋಬಾ ಸೂಚನೆ ರವಾನಿಸಿದ್ರು. ತನ್ಮೂಲಕ ಮೊದಲ ಒಂದು ತಂಡವಾಗಿ ಇವಾಗ ಫೈನಲ್ ಎಂಟ್ರಿಯನ್ನು ಕಾಣ್ತಾ ಇರ್ತಕ್ಕಂಥವರ ರಾಜ್ಯದ ಆದಿಸಿಸಿ ಚೆನ್ನೈ ತಂಡಕ್ಕೆ ನಾವು ಮೊದಲಾಗಿ ಅಭಿನಂದನೆಗಳನ್ನು ಸಮರ್ಪಿಸಿದ್ದೇವೆ. ಹಾಗೆ ಈಗ ಪರಾಜಯವನ್ನು ಕಂಡಿರ್ತಕ್ಕಂಥ ಹೊರ ಜಿಲ್ಲೆಯ ಬ್ಲೂ ಬಾಯ್ಸ್ ಕೊಡಗು ತಂಡಕ್ಕೆ ನಾವು ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ. ಈಗಾಗಲೇ ಈಗಾಗಲೇ ಯಂಗ್ಸ್ಟರ್ಸ್ ಚೆನ್ನೈ ತಂಡ ಮೊದಲ ಟಾಸ್ ಅನ್ನು ಜಯಿಸುವ ಮುಖ್ಯವಾಗಿ ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿಸ್ತಾ ಇದೆ. ಈ ಹಂತದಲ್ಲಿ